ವೀಕ್ಷಕರೇ, ನಾ ನಾವು ಇವಾಗ ಬೇಸಿಗೆಯಲ್ಲಿ ಕೆಲವೊಂದು ಅಡಿಕೆ ತೋಟಗಳನ್ನು ನೋಡ್ತಾ ಇರ್ತೇವೆ. ಅಲ್ಲಿ ನೋಡಿದಾಗ ನಿಮಗೆ ಅಡಿಕೆ ಗಿಡಗಳೆಲ್ಲ ಒಂದು ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಜೊತೆಗೆ ಅದರದ್ದು ಏನು ಕಾಂಡಗಳೆಲ್ಲ ಏನಾಗುತ್ತೆ, ಒಂಥರ ಕೆಂಪು ಮತ್ತು ಹಳದಿ ಬಣ್ಣವಾಗಿ ಕಾಣಿಸ್ತಾ ಇರುತ್ತೆ. ನಾವು ಅಂದ್ಕೊತೀವಿ ಇದು ಬಿಸಿಲು ಹೆಚ್ಚಾಗಿರೋದ್ರಿಂದ ಈ ಥರ ಆಗುತ್ತೆ, ಬಿಸಿಲು ಹೋದ್ಮೇಲೆ ಕ್ರಮೇಣ ಸರಿಯಾಗತ್ತೆ ಅಂತ ಎಲ್ಲ ರೈತರು ಕೂಡ ಹೇಳೋದು ಹಾಗೇ. ಬಟ್ ಆದರೆ ಅದರಲ್ಲಿ ಏನಾಗುತ್ತೆ ಅಂದರೆ, ಯಾವಾಗ ಈಗ ಮನುಷ್ಯನಿಗೂ ಹೇಗೆ ಅಂದರೆ, ನಮಗೆ ರೋಗ ನಿರೋಧಕ ಶಕ್ತಿ ಇದ್ದಾಗ ನಾವು ಏನೇ ಕಾಯಿಲೆಗಳು ಬಂದರೂ ಕೂಡ ತಡ್ಕೊಳ್ತೇವೆ. ಬಟ್ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ನಾವು ಸಣ್ಣ ಕಾಯಿಲೆ ಕೂಡ ನಮಗನ್ನ ದೊಡ್ಡದಾಗಿ ಆವರಿಸ್ಕೊಳ್ಳುತ್ತೆ. ಹಾಗೆಯೇ ಈ ಒಂದು ಸಸ್ಯಗಳಿಗೂ ಕೂಡ ಹಾಗೇ. ಈಗ ನೀವು ಬಿಸಿಲು ಬರ್ತಾ ಇದೆ ಅಂದಾಗ ಅದನ್ನು ತಡ್ಕೋತಾ ಇಲ್ಲ, ಗಿಡ ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ಚೇಂಜ್ ಆಗ್ತಾ ಇದೆ ಅಂತ ಅಂದಾಗ ಆ ಗಿಡಕ್ಕೆ ಪೌಷ್ಟಿಕಾಂಶದ ಕೊರತೆ ಆಗಿದೆ ಅಂತ ನಾವು ಮೊದಲು ಆಲೋಚನೆ ಮಾಡಬೇಕು. ಯಾಕಂದರೆ ಯಾವುದೇ ನೀವು ನೋಡಿ, ಕೆಲವೊಂದು ಗಿಡಗಳು ಹಸಿರಾಗೇ ಇರುತ್ತೆ. ಎಲ್ಲಿ ನಿಮಗೆ ಉತ್ತಮವಾದ ನೀರು ಮತ್ತು ಗೊಬ್ಬರ, ಅದಕ್ಕೆ ಬೇಕಾದಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲಿ ಚೆನ್ನಾಗಿ ಹೇರಳವಾಗಿ ಸಿಗ್ತಾ ಇರುತ್ತೋ ಅಲ್ಲಿ ನಿಮಗೆ ಹಳದಿ ಕಲರಿಗೆ ಬರೋದೇ ಇಲ್ಲ, ಗ್ರೀನ್ ಕಲರಲ್ಲೇ ಇರುತ್ತೆ. ಬಟ್ ಕೆಲವೊಂದು ಜಾಗಗಳಲ್ಲಿ ಮಾತ್ರ ಹಳದಿ ಕಲರಿಗೆ ಬರುತ್ತೆ. ಯಾಕೆ ಅಂದರೆ ಅಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಯಾವಾಗಲೂ ಕೂಡ ಅಷ್ಟೇ, ಆ ಥರ ಎಲ್ಲೋ ಕಣ್ಣಾಗಿ ತಿರುಗ್ತಾ ಇದೆ ಅಂದ ತಕ್ಷಣ ನಾವು ಅದಕ್ಕೆ ಪೌಷ್ಟಿಕಾಂಶದ ಕೊರತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಗಿಡಕ್ಕೆ ಹಸಿವಾಗ್ತಾ ಇದೆ, ನಾವು ಅದಕ್ಕೆ ಊಟ ಹಾಕಬೇಕು ಅಂತ. ಸೊ ಹಾಗೆ ನಾನಿಲ್ಲಿ ಕೆಲವೊಂದು ಪ್ರಾಡಕ್ಟ್ಸನ್ನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀವು ಭೂಮಿ ಶಕ್ತಿ ಮತ್ತು ಅಗ್ರಿ ಪವರ್ ಅಂತ ಇದರಲ್ಲಿ 5 ಕಾಂಬಿನೇಷನ್ಸ್ ಬರುತ್ತೆ. 5 ಥರದ ಒಂದು ಕಾಂಬಿನೇಷನ್ಸ್ ಬರುತ್ತೆ. ಈ 5 ಥರದ ಪ್ರಾಡಕ್ಟ್ಗಳನ್ನು ನಾವು ಏನು ಮಾಡಬೇಕು ಅಂದರೆ, ಟೋಟಲ್ 600 ಲೀಟರ್ ನೀರಿಗೆ ಮಿಕ್ಸ್ ಮಾಡಬೇಕು. 600 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ, ಅದ್ರ ಜೊತೆಗೆ ನಾವು ಈ ಸಗಣಿ, ಕೊಟ್ಟಿಗೆ ಗೊಬ್ಬರ, ಹಸಿ ಸಗಣಿ ಮತ್ತು ಈ ಸಾಧ್ಯವಾದರೆ ಗೋಮೂತ್ರ, ಇಲ್ಲಾಂದ್ರೂ ನಡೆಯುತ್ತೆ, ಬಟ್ ಹಾಕಿದರೆ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ. ಇದನ್ನೆಲ್ಲ ನೀವು 200 ಕ್ಯಾನ್ಗಳಲ್ಲಿ ಹಾಕಿ, ಜೊತೆಗೆ ಈ ಪ್ರಮಾಣದಲ್ಲಿ ಏನು ನಾವು ಪ್ರಾಡಕ್ಟ್ಸ್ ಕೊಡ್ತಾ ಇದ್ದೀವಿ ಅದನ್ನು ಮಿಕ್ಸ್ ಮಾಡಿ, ಜೊತೆಗೆ ಅದನ್ನು 8 ದಿನಗಳ ಕಾಲ ಕೊಳಿಲಿಕ್ಕೆ ಬಿಡಬೇಕು. ಆ ನೀರಲ್ಲಿ ಹಾಕಿ ಕೊಳಿಲಿಕ್ಕೆ ಬಿಡಬೇಕು. ಆಗ ನಿಮಗೆ ಆ ನೀರಲ್ಲಿ ಏನಾಗುತ್ತೆ, ಜೀವಾಣುಗಳು ಉತ್ಪತ್ತಿಯಾಗತ್ತೆ. ಸೊ ಅಂತಹ ಉತ್ಪತ್ತಿಯಾದಂಥ ಜೀವಾಣುಗಳನ್ನು ನೀವು ಒಂದು ಗಿಡಕ್ಕೆ 1 ಲೀಟರ್ ಅಂತೆ, ಹೆಚ್ಚು ಕಮ್ಮಿ ನೀವು ಒಂದು ಪ್ರಾಡಕ್ಟನ್ನು ತಗೊಂಡ್ರೆ ಅದು 600 ಗಿಡಗಳಿಗೆ ಬರುತ್ತೆ. ಸೊ ಒಂದು ಗಿಡಕ್ಕೆ 1 ಲೀಟರ್ ಅಂತೆ ಹಾಕ್ತಾ ಹೋಗಬೇಕು. ಇದನ್ನು ನೀವು ಹಾಕಬೇಕಾದ್ರೆ ನೀವು ಅದನ್ನು ಗುಂಡಿ ತೆಗ್ಸೋದಾಗಲಿ ಅಥವಾ ಬುಡ ಮಾಡಿಸೋದಾಗಲಿ ಏನೂ ಬೇಡ. ಜಸ್ಟ್ ನೀವು ಗಿಡದ ಸುತ್ತ ಇರ್ತಕ್ಕಂತಹ ಕಳೆಯನ್ನು ತೆಗೆದುಬಿಟ್ಟು ಆದಷ್ಟು ತೇವಾಂಶ ಇರೋ ಥರ ನೋಡ್ಕೊಬೇಕು. ತೇವಾಂಶ ಇರುವಂಥ ಭೂಮಿಯಲ್ಲಿ ಗಿಡದ ಸುತ್ತ 1 ಲೀಟ್ರ್ ಹಾಕ್ತಾ ಹೋಗ್ಬೇಕು. ನಾನು ಈ ವಿಡಿಯೋದಲ್ಲಿ ನೀಟಾಗಿ ತೋರಿಸಿದ್ದೀನಿ ಯಾವ ಥರ ಹಾಕೋದು ಅಂತ. ಸೊ ಆ ಥರ ನೀವು ಒಂದೊಂದು ಗಿಡಕ್ಕೆ 1 ಲೀಟ್ರ್ ಅಂತೆ ಹಾಕ್ತಾ ಹೋಗಬೇಕು. ಇದು ಬರೀ ನಿಮಗೆ ಅಡಿಕೆ ಗಿಡಕ್ಕೆ ಅಂತಲೇ ಅಲ್ಲ, ಅಡಿಕೆ ಆಗಲಿ, ತೆಂಗು ಆಗಲಿ, ಹಲಸಾಗಲಿ ಅಥವಾ ಏಲಕ್ಕಿ ಆಗಲಿ, ಯಾವುದೇ ಗಿಡಕ್ಕೂ ಕೂಡ ಹಾಕ್ಬೋದು. ಯಾಕಂದರೆ ಇದು ಏನು ಮಾಡುತ್ತೆ, ಭೂಮಿಯಲ್ಲಿನ ಫಲವತ್ತತೆಯನ್ನು ಹಿಡಿದಿಟ್ಟುಕೊಳ್ಳುತ್ತೆ ಒಂದು, ಜೊತೆಗೆ ಅಲ್ಲಿ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಇದು ಉತ್ಪಾದನೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಾವು ಅದರಲ್ಲೊಂದು ಟ್ರೀಟ್ ಅಂತ ಇನ್ನೊಂದು ಕಾಂಬಿನೇಷನಲ್ಲಿ ಕೊಟ್ಟಿದ್ದೀವಿ. ಟ್ರೀಟ್ ಅದು ಏನು ಮಾಡುತ್ತೆ ಅಂದರೆ, ಉತ್ಪಾದನೆ ಆದಂತಹ ಪೌಷ್ಟಿಕಾಂಶಗಳನ್ನು ಸರಾಗವಾಗಿ ಗಿಡದ ಎಲ್ಲ ಭಾಗಗಳಿಗೂ ತಲುಪಿಸುವಂತಹ ವ್ಯವಸ್ಥೆಯನ್ನು ಅದು ಮಾಡುತ್ತೆ ಟ್ರೀಟ್. ಸೊ ಹಾಗಾಗಿ ನಿಮಗೆ ಏನು ಕಂಪ್ಲೀಟಾಗಿ ಏನು ನಾವು ಮಣ್ಣಲ್ಲಿ ಉತ್ಪಾದನೆ ಆಗುತ್ತಲ್ಲ, ಏನು ಪೋಷಕಾಂಶಗಳು, ಅದನ್ನು ಪ್ರತಿಯೊಂದು ಹಂತಕ್ಕೂ ಕೂಡ ಅದು ಸರಬರಾಜು ಮಾಡುವಂತಹ ವ್ಯವಸ್ಥೆ ಮಾಡುತ್ತೆ. ಸೊ ಈ ಪ್ರಾಡಕ್ಟ್ ಯಾವ ಥರದಲ್ಲಿ ವರ್ಕ್ ಆಗುತ್ತೆ ಅಂದರೆ, ಇದನ್ನು ನೀವು ವರ್ಷದಲ್ಲಿ 1 ಗಿಡಕ್ಕೆ 3 ಸರಿ ಹಾಕಬೇಕು. ಒಂದು ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ 4 ತಿಂಗಳಿಗೊಂದು ಸಾರಿ ಇದನ್ನು ಹಾಕಬೇಕು. ಒಂದು ಸಾರಿ ನೀವು ಹಾಕಲಿಕ್ಕೆ ನಿಮಗೆ ಸುಮಾರು 13ರಿಂದ 14 ಸಾವಿರ 1 ಎಕರೆಗೆ, ಅಂದರೆ 600 ಗಿಡಗಳಿಗೆ 13ರಿಂದ 14 ಸಾವಿರ ಖರ್ಚು ಬರುತ್ತೆ. ಸೊ ಇದನ್ನು ನೀವು 3 ಸರಿ, ವರ್ಷದಲ್ಲಿ 3 ಸರಿ ಹಾಕಿದರೆ ಒಂದು ಒಳ್ಳೆ ಇದನ್ನು ಏನು ನಾವು ಫಲವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಕ್ಕೆ ನಿಮಗೆ ಹೆಚ್ಚು ಲೇಬರ್ ಆಗಲಿ ಅಥವಾ ಬೇರೆ ಯಾವುದೂ ಕೂಡ ನಿಮಗೆ ಅವಶ್ಯಕತೆ ಬರಲ್ಲ. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಲೇಬರ್ ಸಿಗೋದೇ ಕಷ್ಟ ಆಗಿದೆ ಹಳ್ಳಿಗಳಲ್ಲಿ. ಸೊ ಹಾಗಾಗಿ ಇದನ್ನು ಹಾಕಲಿಕ್ಕೆ ಒಬ್ಬ ವ್ಯಕ್ತಿ ಆದರೆ, ನಿಮಗೆ ಒಬ್ಬ ವ್ಯಕ್ತಿನೂ ನೀವು ಹೆಚ್ಚು ಕಮ್ಮಿ ಒಂದು ಎಕರೆಗೆ ಒಬ್ಬರಿಂದ ಹಾಕಿಸ್ಬಿಡ್ಬೋದು. ಏನಿಲ್ಲ, ಸುತ್ತ ಇರ್ತಕ್ಕಂಥ ಕಳೆನ ತೆಗಿಯೋದು, ಜೊತೆಗೆ ನೀರು ಬಿಟ್ಕೊಂಡು ಸ್ವಲ್ಪ ತೇವಾಂಶ ಇರೋ ಥರ ನೋಡಿಕೊಂಡು, ಅದಾದಮೇಲೆ ಇದನ್ನು ಗಿಡದ ಸುತ್ತ ಹಾಕ್ತಾ ಹೋಗಬೇಕು.
ಸೊ ಈಗ ಅದು ಎಸ್ಪೆಷಲಿ ಈ ಹಂತದಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಈಗ ಈ ಅಡಿಕೆಗಳಲ್ಲಿ ಸಾಮಾನ್ಯವಾಗಿ ಈಗ ಫಲ ಬರುವಂಥ ಸಮಯ, ತೆನೆ ಹೊಡಿತಾ ಇದೆ ಅಲ್ಲ. ಸೊ ಈ ಥರದಲ್ಲಿ ಈ ಟೈಮಲ್ಲಿ ಹಾಕಿದರೆ ಏನಾಗುತ್ತೆ, ತೆನೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾನು ಇದನ್ನು ಹೆಚ್ಚು ಕಮ್ಮಿ 2 ಅಥವಾ 2ರಿಂದ 3 ವರ್ಷದಿಂದ ನಾನು ರೈತರಿಗೆ ಕೊಡ್ತಾ ಬಂದಿದ್ದೀನಿ. ಎಲ್ಲ ಕಡೆಗಳಲ್ಲೂ ಕೂಡ ಅದೇ ಫೀಡ್ಬ್ಯಾಕ್ ಇರುವಂಥದ್ದು. ಎಲ್ಲಿ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಇಳುವರಿ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಿದೆ. ಬಟ್ ನಿಮಗೆ ರಾಸಾಯನಿಕ ಗೊಬ್ಬರ ಆಗಲಿ, ಕುರಿ ಗೊಬ್ಬರ ಆಗಲಿ, ಕೊಟ್ಟಿಗೆ ಗೊಬ್ಬರ ಆಗಲಿ, ಇವ್ಯಾವೂ ಬೇಡ. ಇದನ್ನು ನೀವು ಅದೇ ಹೇಳಿದ್ನಲ್ಲ, ಕರೆಕ್ಟಾಗಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ವರ್ಷದಲ್ಲಿ 3 ಸರಿ ಹಾಕಿ. ಸೊ ಆಗ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಯಾಕಂದರೆ ಕುರಿ ಗೊಬ್ಬರ ಹಾಕಬೇಕು ಅಂದರೆ ನಿಮಗೆ ಹೆಚ್ಚು ಕಮ್ಮಿ ಲೇಬರಿಗೆ ಒಂದು ಗಿಡಕ್ಕೆ ನಿಮಗೆ 25ರಿಂದ 30 ರೂಪಾಯಿ ಬೀಳುತ್ತೆ. ಜೊತೆಗೆ ಪ್ರಾಡಕ್ಟ್ ಕಾಸ್ಟ್ ಅಂದರೆ ಕುರಿ ಗೊಬ್ಬರಕ್ಕೆ ಬೇರೆ ಕೊಡಬೇಕು, ಜೊತೆಗೆ ಹಾಕಲಿಕ್ಕೂ ಕೂಡ ಲೇಬರ್ ತುಂಬ ಜಾಸ್ತಿ ಬೇಕಾಗ್ತಾರೆ. ಬಟ್ ಇಲ್ಲಿ ಯಾವುದೂ ಖರ್ಚು ಇಲ್ಲ, ಬಟ್ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಸರಿ ಯೂಸ್ ಮಾಡಿ ಆಮೇಲೆ ನೀವೇ ಫೀಡ್ಬ್ಯಾಕ್ ಕೊಡ್ತೀರಾ. ಸೊ ಇದರಲ್ಲಿ ನಾನು ವಿಡಿಯೋದಲ್ಲಿ ಹೇಗೆ ಹಾಕಬೇಕು, ಹೇಗೆ ಮಿಕ್ಸ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸಿದ್ದೀನಿ. ಜೊತೆಗೆ ಅದನ್ನು ಆದರೆ 8 ದಿನಗಳ ಕಾಲ ಅದನ್ನು ಕೊಳಿಲಿಕ್ಕೆ ಬಿಡಬೇಕು ನೀರಲ್ಲಿ. ಅದನ್ನು ಯಾವಾಗಲೂ ಸಂಜೆ ಹೋಗಿ ಬೆಳಗ್ಗೆ ಹೋಗಿ ಒಂದು ಕೋಲಲ್ಲಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಬೇಕು. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ಜೀವಾಂಶಗಳು ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ರಿಸಲ್ಟ್ ಇದೆ. ಆದಷ್ಟು ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.